ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ಅವರು ನಿಮ್ಮನ್ನು ಯಾವಾಗ ಭೇಟಿ ಮಾಡ್ತಾರೆ ಅಂತ ಹೇಳಿ, ನೀವು ಯಾವ ವಿಷಯದಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿ ನಿಮ್ಮನ್ನು ಯಾವಾಗ ಭೇಟಿ ಮಾಡ್ತಾರೆ ಅಂತ ಹೇಳಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಹಾಗೆ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲಿ ತೊಗೊಂಡು ಹೋಗಬೇಕು, ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನಿಮ್ಮ ಲೈಫನ್ನು ಲೀಡ್ ಮಾಡಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕೂಡ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಅಥವಾ ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳನ್ನು, ಪಾಸಿಟಿವ್ ಕಮೆಂಟ್ಸ್ಗಳನ್ನು ಮಾಡ್ತೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಿರುತ್ತೆ. ಮ್ಯಾರಿಡ್ ಪೀಪಲ್ ಇರ್ಬೋದು, ಅನ್ಮ್ಯಾರಿಡ್ ಪೀಪಲ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಸಪ್ರೇಷನಲ್ಲಿರೋರಿಗೆ, ಓಕೆನಾ, ಅವರಿಗೆಲ್ಲರಿಗೂ ರೆಸೊನೇಟ್ ಆಗುವಂಥದ್ದು. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಆ ವ್ಯಕ್ತಿಯ ಫೋಟೋನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಫೋಟೋ ಇದ್ದರೆ ನೋಡಿ, ಸಾರಿ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡಿ, ಹೆಸರನ್ನು ಹೇಳಿ, ಅವ್ರ ಫೋಟೋನ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋಂಥ ವ್ಯಕ್ತಿ ಯಾವಾಗ ನಿಮ್ಮನ್ನು ಭೇಟಿ ಮಾಡ್ತಿದ್ದಾರೆ? ಆದಿಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಗೈಡ್ ಮೀ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಇಲ್ಲಿ ಅವರ ಭೇಟಿಗೋಸ್ಕರನೇ ಇಲ್ಲಿ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಓಕೆ, ಅವ್ರು ಯಾವಾಗ ಬರ್ತಾರೆ, ಯಾವಾಗ ಭೇಟಿ ಮಾಡ್ತೀನಿ, ಯಾವಾಗ ಅವ್ರನ್ನ ನೋಡ್ತೀನಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿನ. ಪ್ರತಿ ಕ್ಷಣ, ಪ್ರತಿ ನಿಮಿಷ ತುಂಬ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅವ್ರ ನೆನಪು ಕೂಡ ತುಂಬಾ ಕಾಡ್ತಾ ಇದೆ. ಯಾವಾಗಲೂ ನೀವು ಒಂದು ಮಂತ್ಗಾದ್ರೂ ನೀವಿಬ್ಬರು ಭೇಟಿ ಆಗ್ತಿದ್ರಿ, ಮಾತಾಡ್ತಾ ಇದ್ರಿ, ಕ್ಲೋಸ್ ಆಗಿದ್ರಿ. ಬಟ್ ಈಗ ಇತ್ತೀಚಿನ ದಿನದಲ್ಲಿ ಸಮಥಿಂಗ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಏನೋ ಮನಸ್ತಾಪಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವು ಅವ್ರನ್ನ ಭೇಟಿ ಮಾಡ್ತಾ ಇಲ್ಲ, ಅಥವಾ ಅವರು ನಿಮ್ಮ ಮೇಲೆ ಸಣ್ಣದಾಗಿ ಮುನಿಸ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅವರಿಗೂ ಕೂಡ ನಿಮ್ಮನ್ನು ಭೇಟಿ ಮಾಡಬೇಕಂತ ಅನ್ನಿಸ್ತಾ ಇಲ್ಲ. ಓಕೆನಾ, ಸೊ ಇಲ್ಲಿ ಕೆಲವೊಬ್ಬರು ಪ್ರತಿದಿನ ಮೀಟ್ ಮಾಡ್ತಾ ಇದ್ರಿ ನಿಮ್ಮ ವರ್ಕ್ ಮುಗಿಸ್ಕೊಂಡು, ಅಥವಾ ನೀವಿಲ್ಲಿ ಕೆಲವೊಬ್ಬರು ಸ್ಟೂಡೆಂಟ್ಸ್ ಕೂಡ ಇರಬಹುದು, ಇಲ್ಲಿ ವರ್ಕ್ ಮಾಡ್ತಾ ಇರೋರು ಕೂಡ ಇರಬಹುದು. ಓಕೆ, ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಬೇಕಾಗಿದೆ. ಯಾಕೆ ಈ ವ್ಯಕ್ತಿ ಸಡನ್ನಾಗಿ ನನ್ನಿಂದ ದೂರ ಆಗಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿಗೋಸ್ಕರ ಹುಡುಕ್ತಾ ಇದ್ದೀರಾ. ಇಲ್ಲಿ ಏನಾಗಿರ್ಬೋದು, ಯಾವ ರೀಸನಿಗೆ ಅವ್ರು ನನ್ನಿಂದ ದೂರ ಆಗಿದ್ದಾರೆ ಅನ್ನೋ ಕ್ಲಾರಿಟಿ ಬೇಕಾಗಿದೆ ನಿಮಗೆ ಇಲ್ಲಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಮನಸ್ಸಲ್ಲಿದೆ, ನನ್ನನ್ನು ಅವ್ರು ಭೇಟಿ ಮಾಡ್ತಿದ್ರು ಚಿಂತೆ ಎಲ್ಲ ಪರವಾಗಿಲ್ಲ, ಅವ್ರ ಲೈಫಲ್ಲಿ ಹ್ಯಾಪಿಯಾಗಿರಲಿ, ಖುಷಿಯಾಗಿರಲಿ ಅನ್ನೋಂಥ ಒಂದು ಮನಸ್ಥಿತಿ ನಿಮಗಿದೆ. ಓಕೆನಾ, ಸೊ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ಬೇರೊಬ್ಬರು ಖುಷಿಯಾಗಿರಲಿ ಅನ್ನೋವಂಥ ಭಾವನೆ. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಗಿಂತ ನಿಮ್ಮ ಪರ್ಸನ್ ತುಂಬಾ ಸ್ಮಾಲ್ ಏಜ್ನವರಿದ್ದಾರೆ. ಓಕೆ, ಇಲ್ಲಿ ಫಾಸ್ಟಾಗಿ ಡಿಸಿಷನ್ನ ತೊಗೊಂಡು ಆಗಿರೋ ಅಂಥ ಪ್ರಾಬ್ಲಮ್ಸ್ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆನಾ, ಸಡನ್ ನಿರ್ಧಾರಗಳು. ಓಕೆ, ತುಂಬಾ ಫಾರ್ವರ್ಡ್ ಪರ್ಸನ್ ಅವರು,
ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಸ್ವಲ್ಪ ರಿಸ್ಕಿ ಪರ್ಸನ್ನು ಇದ್ದಾರೆ ಇಲ್ಲಿ. ಓಕೆ, ಲೈಫಿಗೋಸ್ಕರ ಏನು ರಿಸ್ಕ್ ತಗೊಳ್ಲಿಕ್ಕೂ ಅವರು ರೆಡಿ ಇರ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಮೆಂಟಾಲಿಟಿ, ಒಂದು ವಿಲ್ ಪವರ್ ಇರೋವಂಥ ವ್ಯಕ್ತಿ. ಓಕೆ, ಇಲ್ಲಿ ತುಂಬ ಜನ ಆ ವ್ಯಕ್ತಿನ ನೆನ್ಪು ಮಾಡಿಕೊಂಡು ಅಳ್ತಾ ಇದ್ದೀರಾ, ತುಂಬಾ ಸ್ಯಾಡ್ ಫೀಲ್ ಮಾಡ್ತಿದ್ದೀರಾ, ಎಲೋನ್ ಫೀಲ್ ಮಾಡ್ತಿದ್ದೀರಾ. ಇಲ್ಲಿ ಅವರಿಗೋಸ್ಕರ ಒಂದು ಗಿಲ್ಟಿ ಫೀಲ್ ಕೂಡ ಮಾಡ್ತಾ ಇದ್ದೀರಾ. ಏನಾದರೂ ಸಮ್ ಮಿಸ್ಟೇಕ್ಸ್ ನಿಮ್ಮಿಬ್ಬರ ಮಧ್ಯೆ ಆಗಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ, ಅಥವಾ ನಿಮ್ಮಿಂದ ಅವರಿಗೆ ಏನಾದರೂ ಹರ್ಟ್ ಆಗಿದೆ, ಡೆಫಿನೆಟ್ಲಿ ಇಲ್ಲಿ ನೀವು ತುಂಬಾ ಈಗ ಗಿಲ್ಟಿ ಫೀಲ್ ಮಾಡ್ತಿದ್ದೀರಾ. ಆ ಪರ್ಸನ್ಗೆ ಈ ಥರ ನಾನು ಹರ್ಟ್ ಮಾಡಬಾರ್ದಾಗಿತ್ತು ಅಂತೇಳಿ ಸ್ವಲ್ಪ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು ಶೇಮ್ ಫೀಲ್ ಆಗ್ತಿದೆ. ವೆರಿ ಸಣ್ಣ ವಿಷಯಕ್ಕೆ ಇಲ್ಲಿ ಜಗಳ ಮಾಡ್ಕೊಂಡಿದ್ದೀರಾ ಅಥವಾ ಮನಸ್ತಾಪಗಳು ಬಂದಿದೆ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಅದೇ ಯೋಚನೆಯಲ್ಲಿ ತಲೆನೋವು, ಹೆಡ್ಏಕ್ ಬರ್ತಿರೋ ಹಾಗೆ. ಓಕೆ, ತುಂಬ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಟೆನ್ಷನ್ ಮಾಡ್ಕೊಳ್ತಿದ್ದೀರಾ. ಲೈಫಲ್ಲಿ ಸ್ವಲ್ಪ ಸ್ಪಾಯ್ಲ್ ಇರ್ಬೋದು, ಅಥವಾ ತುಂಬ ತಲೆನೋವು ಅಂತ ಒಂದು ಇಲ್ಲಿ ಕಾಣಿಸ್ತಾ ಇದೆ. ರೀಸೆಂಟಾಗಿ ನಿಮಗೆ ತಲೆನೋವು ಆಗಿದ್ದಿರ್ಬೋದು, ಅಥವಾ ಓಕೆ ಈ ಒಂದು ವಿಷಯನೇ ಯೋಚನೆ ಮಾಡಿ ಮಾಡಿ ಮನಸ್ಸಿಗೆ ಹಚ್ಕೊಂಡಿದ್ದೀರಾ. ಸೊ ಸಮಥಿಂಗ್ ಇಲ್ಲಿ ಹೆಡ್ಏಕ್ ಅನ್ನೋವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆ, ಕೆಲವೊಬ್ರಿಗೆ ಇಲ್ಲಿ ಕೆಟ್ಟ ಕನಸುಗಳು ಕೂಡ ಬರ್ತಾ ಇದೆ ನಿಮ್ಮ ಪರ್ಸನ್ ಬಗ್ಗೆ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಏನೋ ಒಂದು ನಿಮಗೆ ಕೆಲವೊಂದು ಸಲ ತುಂಬ ಕೆಟ್ಟ ಕನಸುಗಳು ಬರೋವಂಥದ್ದು. ಓಕೆ, ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನ್ ಬೇರೆ ಒಂದು ದೇಶದಲ್ಲಿರುವಂಥದ್ದು, ಅಥವಾ ನಿಮ್ಮಿಂದ ಅವರು ತುಂಬ ಸಪ್ರೇಷನಲ್ಲಿ ತುಂಬ ದೂರ ಇದ್ದಾರೆ. ಅವರು ಈ ಒಂದು ಅಕ್ಟೋಬರ್ ಮಂತಲ್ಲಿ ಬರಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ. ಓಕೆನಾ, ಸೊ ಅವರು ಅಕ್ಟೋಬರ್ ಮಂತಲ್ಲಿ ನಿಮ್ಮನ್ನು ಭೇಟಿ ಮಾಡ್ಬೋದು. ಓಕೆ, ಇಲ್ಲಿ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಫ್ಯಾಮಿಲಿಯಿಂದ ದೂರ ಇದ್ದೀರಾ, ವರ್ಕ್ ಮಾಡ್ತಾ ಇರ್ಬೋದು, ಸ್ಟಡಿ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ. ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಊರು. ಓಕೆ, ಇಲ್ಲಿ ಕೆಲವೊಬ್ರು ತುಂಬ ಏನು ಹೇಳ್ಬೋದು, ದಿನಗಳನ್ನ ಕೌಂಟ್ ಮಾಡ್ತಾ ಇರ್ಬೋದು, ಯಾವಾಗ ಬರ್ತಾರೆ ಈ ಪರ್ಸನ್ ಅಂಥೇಳಿ ಒಂದೊಂದೇ ದಿನ ಕೌಂಟ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಆ ವ್ಯಕ್ತಿನೇ ನಿಮಗೆ ಒಂದು ಪ್ರಪಂಚ ಅಂತ ಹೇಳ್ಬೋದು. ಆ ವ್ಯಕ್ತಿನೇ ನಿಮಗೆ ಹ್ಯಾಪಿನೆಸ್, ಖುಷಿ, ಸಂತೋಷ. ಓಕೆನಾ, ಸೊ ಆ ವ್ಯಕ್ತಿ ಜೊತೆ ನೀವು ಮಾತಾಡಲಿಲ್ಲ ಅಂತಿದ್ರೆ ತುಂಬಾ ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ತೀರಾ, ಯೋಚನೆ ಮಾಡ್ತಾ ಇರ್ತೀರಾ. ಜಗಳ ಮಾಡಿ ಆದರೂ ಆ ವ್ಯಕ್ತಿ ಜೊತೆ ನೀವು ಮಾತಾಡಬೇಕು ಅಂತ. ಓಕೆನಾ, ಸೊ ಆ ವ್ಯಕ್ತಿಗೂ ಕೂಡ ಅದೇ ಥರನೇ ಮೆಂಟಾಲಿಟಿ ಇದೆ. ನಿಮ್ಮನ್ನು ಅವರು ತುಂಬಾ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮಿಂದ ದೂರ ಇರಲಿಕ್ಕೆ ಅವರಿಗೂ ಕೂಡ ಇಷ್ಟ ಇರಲ್ಲ. ಓಕೆ, ಎಲ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ, ವೈ ಲೆಟರ್ನವರ ಪ್ರೆಸೆನ್ಸ್ ಇದೆ, ಎಸ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಕೆ ಲೆಟರ್ನವರ ಪ್ರೆಸೆನ್ಸ್ ಇದೆ, ಯು ಲೆಟರ್. ಓಕೆ, ಎ ಲೆಟರ್, ಡಿ. ಓಕೆ, ಇಲ್ಲಿ ನೀವಿಬ್ಬರು ಸಪ್ರೇಷನ್ ಆಗಿ 7 ಮಂತ್ ಆಗಿರ್ಬೋದು, ಅಥವಾ 7 ಅನ್ನೋವಂಥ ಡೇಟಲ್ಲಿ ನೀವಿಬ್ಬರು ಲಾಸ್ಟ್ ಮೀಟ್ ಮಾಡಿರ್ಬೋದು. 7th ಮಂತಲ್ಲಿ ನೀವಿಬ್ಬರು ಲಾಸ್ಟ್ ಮೀಟ್ ಮಾಡಿರ್ಬೋದು. ಓಕೆ, ಇಲ್ಲಿ 7 ಅನ್ನೋವಂಥ ಒಂದು ನಂಬರ್ ಚಾನಲೈಸ್ ಆಗ್ತಾ ಇದೆ. ಸೊ ನಿಮಗೂ 7ಗೂ ಒಂದು ಕನೆಕ್ಷನ್ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಅವರ ಬರುವಿಕೆಯ ದಾರಿಗೋಸ್ಕರನೇ ಇಲ್ಲಿ ಕಾಯ್ತಾ ಇದ್ದೀರಾ ತುಂಬ ಜನ.
ಓಕೆ, ನಿಮ್ಮಿಬ್ಬರ ಮಧ್ಯೆ ಒಂದು ಏನು ಮನಸ್ತಾಪ ಇತ್ತು ಅದು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ? ಆ ಮನಸ್ತಾಪಗಳೆಲ್ಲ ದೂರ ಆಗುತ್ತೆ, ನಿಮ್ಮನ್ನು ಮತ್ತೆ ಅವರು ಭೇಟಿ ಮಾಡ್ತಾರೆ. ಓಕೆನಾ, ಒಂದು ಏನು ಹೇಳ್ಬೋದು, ನಿಮ್ಮಿಬ್ಬರ ಮಧ್ಯೆ ಒಂದು ಆ ಕನೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇರ್ಬೋದು ನಿಮ್ಮಿಬ್ಬರಿಗೂ. ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಇದೆ. ಓಕೆನಾ, ಸೊ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿಮ್ಮಿಬ್ಬರ ಮಧ್ಯನೂ ಇದೆ. ಸೊ ಹಾಗಾಗಿ ನೀವಿಬ್ಬರು ಮತ್ತೆ ರೀಕನೆಕ್ಟ್ ಆಗ್ತೀರಾ. ಓಕೆನಾ, ತುಂಬ ಟ್ಯಾಲೆಂಟೆಡ್ ಪರ್ಸನ್ ಇದ್ದೀರಾ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಟ್ಯಾಲೆಂಟ್ ಇದೆ ಅವರಿಗೆ. ಓಕೆ, ತುಂಬ ಕಾಮ್ನೆಸ್ ಇರ್ಬೋದು. ಓಕೆ, ಓಕೆ 7 o'clock. ಎಸ್, ಇಲ್ಲಿ 7 ತುಂಬಾ ಇಲ್ಲಿ ಚಾನಲೈಸ್ ಆಗ್ತಿದೆ. 7 o'clock ನೀವು ಇಬ್ಬರು ಮೀಟ್ ಮಾಡ್ತಿದ್ರಿ ಅಥವಾ ಕಾಲ್ ಮಾಡ್ತಿದ್ರು ಅವರು. ಓಕೆನಾ, ಸೊ 7 ಅನ್ನೋವಂಥದ್ದು ನಿಮ್ಮಿಬ್ಬರಿಗೂ ತುಂಬಾ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಎಮೋಷ್ನಲ್ ಕೂಡ ಕಾಣಿಸ್ತಾ ಇದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಎಮೋಷ್ನಲ್ ವ್ಯಕ್ತಿ. ಬೇಗ ಎಮೋಷ್ನಲ್ ಆಗಿಬಿಡ್ತೀರಾ. ಓಕೆ, ತುಂಬ ಬೇಗ ಹರ್ಟ್ ಆಗ್ತೀರಾ, ತುಂಬ ಸೆನ್ಸಿಟಿವ್ ಇದ್ದೀರಾ ಇಲ್ಲಿ. ಸೊ ಇಲ್ಲಿ ನಿಮಗೋಸ್ಕರ ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನೀವು ಇಲ್ಲಿ ತುಂಬಾ ಹರ್ಟ್ ಮಾಡ್ಕೊಳ್ತಿದ್ದೀರಾ. ಅವರು ಬಿಸ್ನೆಸ್ ಮ್ಯಾನ್ ಕೂಡ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡಲ್ಲಿ ಅವರು ಹೊರಗಡೆ ಹೋಗಿದ್ದಾರೆ. ಸೊ ನೀವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರು. ಓಕೆನಾ, ಸೊ ಹಾಗಾಗಿ ಅವ್ರು ನಿಮ್ಮಿಂದ ಇಲ್ಲಿ ಸಪ್ರೇಟ್ ಇದ್ದಾರೆ. ಕೆಲವೊಬ್ಬರಿಗೆ 1 ವೀಕಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಹಾಗೆ ಚಾನ್ಸಸ್ ಇದೆ ಇಲ್ಲಿ. ಓಕೆ, ತುಂಬಾ ಮೂಡ್ ಸ್ವಿಂಗ್ಸ್ ಕೂಡ ಇದೆ ಇಲ್ಲಿ. ಒಂದ್ಸಲ ಭೇಟಿ ಮಾಡಬೇಕು ಅಂತ ಇದ್ದಾರೆ, ಇನ್ನೊಂದ್ಸಲ ಬೇಡ, ಭೇಟಿ ಮಾಡೋದು ಬೇಡ ಅಂಥೇಳಿ ಅವ್ರ ಮನಸ್ಸಿಗೆ ಕೂಡ ಬರ್ತಾ ಇದೆ. ಓಕೆನಾ, ಸೊ ಇಲ್ಲಿ ಇಬ್ಬರಿಗೂ ಕೂಡ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ ಇದೆ. ಸೊ ಈಗೋ ಅನ್ನೋವಂಥದ್ದು ತುಂಬಾ ಇಲ್ಲಿ ಕಾಡ್ತಿದೆ ಅಂತ ಹೇಳ್ಬೋದು. ಸ್ಟ್ರೆಂತ್ ಕಾರ್ಡ್ ಕೂಡ ಬಂದಿದೆ. ಓಕೆನಾ, ಸೊ ಇಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ. ಓಕೆ, ಸೊ ನಿಮಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನೀವು ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀರಾ. ಇಲ್ಲಿ ಈಗೋ ಅನ್ನೋವಂಥದ್ದು ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ಈಗೋ ಅಂತ ಹೇಳಿದರೆ ಏನು ಗೊತ್ತಾ, ಮನುಷ್ಯನಿಗೆ ಈಗೋ ಅನ್ನೋವಂಥದ್ದು ನಾನು ನಂದು ಅನ್ನುವಂಥದ್ದು ಇರಬೇಕು. ಓಕೆನಾ, ಸೊ ಇಲ್ಲಿ ಒಂದು ಲೈಫಲ್ಲಿ ಬಿಲ್ಡ್ ಆಗ್ಲಿಕ್ಕಿರ್ಬೋದು, ಒಂದು ಲೈಫಲ್ಲಿ ಒಂದು ಸ್ಟೇಬಲ್ ತೊಗೊಳ್ಲಿಕ್ಕೆ ನಾನು ಮಾಡಬೇಕು, ಈ ಒಂದು ಕೆಲಸನ ನಾನು ನನ್ನ ಲೈಫಿಗೆ ಮಾಡಲೇಬೇಕು ಅನ್ನೋಂಥ ಹಠ ಇರುತ್ತಲ್ವ, ಆ ಈಗೋ ಇರಬೇಕು. ಓಕೆನಾ, ಸೊ ಇಲ್ಲಿ ನನ್ನಿಂದನೇ ಆಗಿದೆ, ನನ್ನಿಂದನೇ ಆಗಬೇಕು ಅನ್ನೋ ಈಗೋ ಇದೆಯಲ್ಲ, ಅದು ತುಂಬಾ ಲೈಫಿಗೆ ಸ್ಪಾಯ್ಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಇಲ್ಲಿ ಈಗೋ ಅನ್ನೋ ಕ್ಲಾಶಸ್ ಇಬ್ಬರಿಗೂ ಇದೆ ಇಲ್ಲಿ. ಓಕೆನಾ, ಸೊ ಹಾಗಾಗಿ ಆ ಈಗೋಯಿಂದನೇ ನೀವಿಬ್ಬರ ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ತುಂಬ ಮೂಡ್ ಸ್ವಿಂಗ್ಸ್ ಇದೆ. ಒಂದ್ಸಲ ನಿಮ್ಮ ಮೇಲೆ ತುಂಬ ಪ್ರೀತಿಯಿಂದ ಮಾತಾಡಿಸುವಂಥದ್ದು, ಒಂದ್ಸಲ ನಿಮಗೆ ತುಂಬಾ ಹರ್ಟ್ ಆಗಿ ನಿಮಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿಸುವಂಥದ್ದು. ಓಕೆ, ಇಲ್ಲಿ ಆ ಥರ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ ಇಲ್ಲಿ. ಏಂಜಲ್ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ಎಸ್, ಸಕ್ಸಸ್ ಬರ್ತಾ ಇದೆ. ಆಸ್ಕ್ ಯುವರ್ ಏಂಜಲ್. ಸೊ ಏಂಜಲ್ ಹತ್ರ ಪ್ರೇ ಮಾಡಿ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಏಂಜಲ್ ಹತ್ರ ಹೇಳಿ. ಇನ್ನಿಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಕೂಡ ಎಸ್ ಬರ್ತಾ ಇದೆ. ಓಕೆನಾ, ಸೊ ಇಲ್ಲಿ ನಿಮ್ಮನ್ನು ಅವರು ಭೇಟಿ ಮಾಡ್ತಾರಾ ಅಂತಿದ್ರೆ ಡೆಫಿನೆಟ್ಲಿ ಮಾಡ್ತಾರೆ. ಬಟ್ ಇಲ್ಲಿ ಇಬ್ಬರದ್ದು ಈಗೋ ಬಿಡಬೇಕು. ಓಕೆನಾ, ಈಗೋ ಇಟ್ಕೊಂಡು ಅಥವಾ ಅವರೇ ಬಂದು ಮಾತಾಡಿಸ್ಲಿ, ಅವರೇ ನನ್ನಿಂದ ಬಿಟ್ಟು ಹೋಗಿದ್ದು, ಅವರಾಗೆ ಬರಲಿ ಅನ್ನೋವಂಥದ್ದು ಇಲ್ಲಿ ಆ ಥರ ಮೆಂಟಾಲಿಟಿ ಇದ್ದರೆ ನೀವಿಬ್ಬರು ಮತ್ತೆ ಭೇಟಿ ಮಾಡಲ್ಲ. ಓಕೆನಾ,
ಆ ಈಗೋ ಏನಿದೆ ನೀವಿಬ್ಬರ ಮಧ್ಯೆ ಅದನ್ನು ನೀವು ಬಿಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏಂಜಲ್, ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ, ಲೆಟ್ ಯುವರ್ ಫ್ರೆಂಡ್ ಹೆಲ್ಪ್ ಯು. ಓಕೆ, ಇಲ್ಲಿ ಫ್ರೆಂಡ್ಸ್ಗಳ ಹೆಲ್ಪ್ ಕೂಡ ತಗೊಳ್ಬೋದು ನೀವಿಬ್ಬರು ಮತ್ತೆ ಭೇಟಿ ಆಗಲಿಕ್ಕೆ, ಅಥವಾ ನಿಮ್ಮ ಪರ್ಸನ್ ಫ್ರೆಂಡ್ ಮುಖಾಂತರ, ನಿಮ್ಮ ಫ್ರೆಂಡ್ ಮುಖಾಂತರ ಅದು ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ, ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್. ನಾನು ಆಲ್ರೆಡಿ ಹೇಳಿದೆ, ನಾನು ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ಅಂಥೇಳಿ. ಓಕೆನಾ, ಸೊ ಇಲ್ಲಿ ನಿಮ್ಮಿಬ್ರಿಗೂ ಒಂದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅಂತಲೇ ಹೇಳ್ಬೋದು, ಕನ್ವರ್ಜೇಷನ್ ಅಂತಲೇ ಹೇಳ್ಬೋದು. ನೀವಿಬ್ಬರು ಹಾರ್ಟ್ ಟು ಹಾರ್ಟಲ್ಲೇ ಮಾತಾಡ್ತಿದ್ದೀರಾ, ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿದ್ದೀರಾ. ನಿಮಗೊಂದು ಅವ್ರ ಬಗ್ಗೆ, ನೀವು ಅವ್ರಿಲ್ಲ ಅಂತ ಹೇಳಿದ್ರು ಕೂಡ ನೀವು ಅವ್ರ ಬಗ್ಗೆ ಫೀಲ್ ಮಾಡ್ಬೋದು, ಆ ಒಂದು ಕೆಪಾಸಿಟಿ ನಿಮಗಿದೆ. ಓಕೆನಾ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.